Hello children, how are you? So welcome back to your Physics People channel and welcome back to lecture number 6. Lecture number 6. Okay children. So in previous class, in previous episode, we learned ಏನನ್ನ ಕಲಿತ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ ರೀತಿಯಾಗಿ ನ್ಯೂಮರಿಕಲ್ಸ್ ಅನ್ನು ಸಾಲ್ವ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿಕೊಟ್ಟೆ. ಅದೇ ರೀತಿಯಾಗಿ मैंने कुछ प्रॉब्लम्स होमवर्क दिया आपको. Yes? So try to solve all those numericals. Is it clear children? Okay. So today we are going to learn heat engine and heat pump or refrigerator. We are going to learn heat engine and heat pump. Both are very important for the point of competitive examination. ನೀವು 2013ರಿಂದ 2018ರವರೆಗೆ ನೀವೇನಾದ್ರೂ KCET ಕ್ವಶನ್ ಪೇಪರ್ ನ ನೀವೇನಾದ್ರೂ ಅಬ್ಸರ್ವೇಷನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಹೀಟ್ ಪಂಪ್ ರೆಫ್ರಿಜರೇಟರ್ ಮೇಲೆ ಕೇಳಿದ್ದಾರೆ. ಹೀಟ್ ಪಂಪ್ ಮತ್ತು ರೆಫ್ರಿಜರೇಟರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ನೀಟಲ್ಲೂ ಕೂಡ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಾ ಇದೆ. JEE ಎಕ್ಸಾಮ್ ಅಲ್ಲೂ ಕೂಡ ಸಾಕಷ್ಟು ಕ್ವಶನ್ಸ್ ಗಳು ಈಗ ಬರ್ತಾ ಇದೆ ಹೀಟ್ ಪಂಪ್ ಮತ್ತು ರೆಫ್ರಿಜರೇಟರ್ ಮೇಲೆ. ಸೊ ಲೆಟ್ ಅಸ್ ಡಿಸ್ಕಸ್. In thermodynamics, we are going to convert thermal energy into mechanical work. Thermodynamics ಅಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಥರ್ಮಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ವರ್ಕ್ ಆಗಿ ನಾವು ಕನ್ವರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಾವು ಏನನ್ನ ಸ್ಟಡಿ ಮಾಡಿದ್ವಿ, ಝೀರೋತ್ ಲಾ, ಫಸ್ಟ್ ಲಾ, ಇಂಟರ್ನಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಇಂಡಿಕೇಟರ್ ಡಯಾಗ್ರಾಮ್ ಎಲ್ಲವನ್ನು ಡಿಸ್ಕಸ್ ಮಾಡಿದ್ವಿ. ಬಟ್ ಈಗ ಸಮಯ ಬಂದಿದೆ. ಯಾವ ಸಮಯ? ಹೀಟ್ ಎಂಜಿನ್ ಅನ್ನ ಸ್ಟಡಿ ಮಾಡೋ ಸಮಯ ಬಂದಿದೆ. ಸೊ ವಾಟ್ ಈಸ್ ಹೀಟ್ ಎಂಜಿನ್? ಸೊ ಹೀಟ್ ಎಂಜಿನ್ ಈಸ್ ಆನ್ ಎ ಡಿವೈಸ್. ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಥರ್ಮಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ವರ್ಕ್. ಇಸ್ ಇಟ್ ಕ್ಲಿಯರ್? ಫಿರ್ ಹೀಟ್ ಎಂಜಿನ್ ಅಂತಕ್ಕಂಥದ್ದು ಒಂದು ಉಪಕರಣ, ಅದೊಂದು ಸಾಧನ, ಅದೊಂದು ಡಿವೈಸ್. ಅದು ಏನನ್ನ ಕನ್ವರ್ಟ್ ಮಾಡ್ತದೆ? ಇಟ್ಸ್ ವೆರಿ ಗುಡ್. ಇಟ್ ವಿಲ್ ಕನ್ವರ್ಟ್ ಥರ್ಮಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ವರ್ಕ್. ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಚಿಲ್ಡ್ರನ್? ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು ನೀವು ಇಲ್ಲಿ. ಥರ್ಮಲ್ ಎನರ್ಜಿಯನ್ನ ವರ್ಕ್ ಆಗಿ ಕನ್ವರ್ಟ್ ಮಾಡಬೇಕು. ಐ ಶುಡ್ ಕನ್ವರ್ಟ್ ಥರ್ಮಲ್ ಎನರ್ಜಿ ಇಂಟು ವರ್ಕ್ ಡನ್. ವೆನ್ ವಿ ಆರ್ ಗೋಯಿಂಗ್ ಟು ಸೇ ವರ್ಕ್ ಈಸ್ ಡನ್, ಎಸ್ ಏನಾಗಬೇಕಲ್ಲಿ? ಫೋರ್ಸ್ ಅಪ್ಲೈ ಆಗಬೇಕು, ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಫೋರ್ಸ್ ಶುಡ್ ಬಿ ಅಪ್ಲೈ, the object should displace through certain distance children. Then only we are going to say work is done ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡಿ, ನಾನು ಒಂದೆರಡು ಎಕ್ಸಾಂಪಲ್ಸ್ ಅನ್ನ ನಾನು ನಿಮಗೆ ಕೊಡ್ತೇನೆ. ಜಸ್ಟ್ ಇಮ್ಯಾಜಿನ್, ಒಂದು ಸ್ವಲ್ಪ ಇಮ್ಯಾಜಿನೇಷನ್ ನೀವು ಮಾಡ್ಕೋಬೇಕಾಗ್ತದೆ. ಒಂದು ಟರ್ಬೈನ್ ಇದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ಟರ್ಬೈನ್ ಇದೆ. ಆ ಟರ್ಬೈನ್ ಅನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ವಾಟರ್ ಅಲ್ಲಿ ಇಟ್ಬಿಡ್ತೇನೆ. ವಾಟರ್, ದ ವಾಟರ್ ವಿಚ್ ಈಸ್ ಆಟ್ ರೆಸ್ಟ್ ಪೊಸಿಷನ್. ರೆಸ್ಟ್ ಪೊಸಿಷನ್ ಅಲ್ಲಿ ಇರ್ತಕ್ಕಂತಹ ವಾಟರ್ ಅಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ ಒಂದು ಟರ್ಬೈನ್ ಅನ್ನ ಇಡ್ತೇನೆ. ಟರ್ಬೈನ್ ವಿಲ್ rotate children. Answer is no. Turbine will not rotate. Change the situation. In second situation, I am going to consider river. River ಅನ್ನು ನಾನು ಕನ್ಸಿಡರ್ ಮಾಡ್ತೇನೆ. river ಅಲ್ಲಿ ವಾಟರ್ ಏನಾಗ್ತಿರ್ತದೆ? ಫ್ಲೋ ಆಗ್ತಿರ್ತದೆ. ವಾಟರ್ ಇಸ್ ಗೋಯಿಂಗ್ ಟು ಫ್ಲೋ. ಎಸ್ ಆರ್ ನೋ? ಆ ರಿವರ್ ಒಳಗಡೆ ಅಥವಾ ಫ್ಲೋ ಆಗ್ತಕ್ಕಂತಹ ಆ ನೀರಿನಲ್ಲಿ ನಾನು ಟರ್ಬೈನ್ ಅನ್ನು ಇಡ್ತೇನೆ. ದೆನ್ ಇಮ್ಯಾಜಿನ್ ಚಿಲ್ಡ್ರನ್, ಟರ್ಬೈನ್ ವಿಲ್ rotate. ಎಕ್ಸಾಕ್ಟ್ಲಿ, ಟರ್ಬೈನ್ ವಿಲ್ rotate. ಹಾಗಾದ್ರೆ ಎರಡು ಕೇಸಸ್ ಅನ್ನ ನೀವು ಡಿಸ್ಕಸ್ ಮಾಡ್ಕೊಳ್ಳಿ, ಥಿಂಕ್ ಮಾಡಿ. ಎರಡು ಕೇಸಲ್ಲೂ ಕೂಡ ವಾಟರ್ ಇದೆ. ಬಟ್ ಫಸ್ಟ್ ಕೇಸಲ್ಲಿ ವರ್ಕ್ ಆಗ್ತಾ ಇಲ್ಲ, ಟರ್ಬೈನ್ ರೊಟೇಟ್ ಆಗ್ತಾ ಇಲ್ಲ. ಸೆಕೆಂಡ್ ಕೇಸಲ್ಲಿ ವರ್ಕ್ ಆಗ್ತಾ ಇದೆ, ಟರ್ಬೈನ್ ರೊಟೇಟ್ ಆಗ್ತಾ ಇದೆ. ಹಾಗಾದ್ರೆ ಜಸ್ಟ್ ಟೆಲ್ ಮಿ ಚಿಲ್ಡ್ರನ್, ನಿಂತ ನೀರಿನಲ್ಲಿ ಕೆಲಸ ಮಾಡುವ ಶಕ್ತಿ ಇದೆಯೋ ಅಥವಾ ಹರಿಯುವ ನೀರಿನಲ್ಲಿ ಕೆಲಸ ಮಾಡುವ ಶಕ್ತಿ ಇದೆಯೋ? ಜಸ್ಟ್ ಥಿಂಕ್ ಮಾಡಿ. ದ ವಾಟರ್ ವಿಚ್ ಈಸ್ ಅಟ್ ರೆಸ್ಟ್ ಪೊಸಿಷನ್, ದಟ್ ವಾಟರ್ ಈಸ್ ಹ್ಯಾವಿಂಗ್ ಕೆಪಾಸಿಟಿ ಟು ಡೂ ದಿ ವರ್ಕ್? ಆನ್ಸರ್ ಇಸ್ ನೋ. ದ ವಾಟರ್ ವಿಚ್ ಈಸ್ ಇನ್ ಮೋಷನ್, ದಟ್ ವಾಟರ್ is having the capacity to do the work. ಹಾಗಾದ್ರೆ ನಾನು ಏನಂತ ಹೇಳ್ಬೋದು? Yes, water should be flow. Water should be flow. Then only we are going to get work. फिर से another situation. ಸ್ವಲ್ಪ सिचुएशन अನ್ನ चेंज ಮಾಡೋಣ. Look at here. माना कि इधर एक पॉइंट है. Let us consider point. इधर कुछ चार्जेस है. कितना चार्जेस है? Let us imagine 1 लाख चार्जेस इधर है. 1 लाख चार्जेस आर present here. Okay? ಇಲ್ಲಿ ನೀವೇನ್ ಮಾಡಿ, ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತದೆ, ಇಲ್ಲಿ ಪೊಟೆನ್ಷಿಯಲ್ ಇರ್ತದೆ. ಹಾಗಾದ್ರೆ ಇಲ್ಲಿ ಒಂದು ಬಲ್ಬ್ ಅನ್ನು ನೀವು ಕನೆಕ್ಟ್ ಮಾಡಿ, ಬಲ್ಬ್ ಏನಾದ್ರೂ ಆನ್ ಆಗ್ತದ? ಆನ್ಸರ್ ಇಸ್ ನೋ ಚಿಲ್ಡ್ರನ್. ಆನ್ಸರ್ ಇಸ್ ನೋ. ಓಕೆ, ಚೇಂಜ್ ದಿ ಸಿಚುವೇಶನ್. ಇಲ್ಲಿ ಪೊಟೆನ್ಷಿಯಲ್ ಇದೆ, ಇಲ್ಲಿ ನಾನು ಏನ್ ಮಾಡ್ತಾನೆ, ಒಂದು ವೈರ್ ಅನ್ನ ಕನೆಕ್ಟ್ ಮಾಡ್ತಾನೆ, ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತಾನೆ. ಗ್ರೌಂಡ್ ವಿಚ್ ಇಸ್ ಅಟ್ ಲೋವರ್ ಪೊಟೆನ್ಷಿಯಲ್, ದಿಸ್ ಪಾಯಿಂಟ್ ಇಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಗ್ರೌಂಡ್, ಲೋವರ್ ಪೊಟೆನ್ಷಿಯಲ್, higher potential with the help of wire. Yes or no? Then charges will flow. Charges will flow from higher potential to lower potential. ಈ ಮಿಡಲ್ ಅಲ್ಲಿ ನಾನು ಏನ್ ಮಾಡ್ತೇನೆ, ಒಂದು ಬಲ್ಬ್ ಅನ್ನ ಕನೆಕ್ಟ್ ಮಾಡ್ತೇನೆ. ಡೆಫಿನೆಟ್ಲಿ ಬಲ್ಬ್ ವಿಲ್ ಆನ್, ಬಲ್ಬ್ ಏನಾಗ್ತದೆ? ಆನ್ ಆಗ್ತದೆ. ಹಾಗಾದ್ರೆ ದ ಚಾರ್ಜಸ್ ವಿಚ್ ಆರ್ ಅಟ್ ರೆಸ್ಟ್ ಪೊಸಿಷನ್, ಚಾರ್ಜಸ್ ಗಳು ಏನು ರೆಸ್ಟ್ ಪೊಸಿಷನ್ ಇದ್ದಾವಲ್ಲ, ವರ್ಕ್ ಮಾಡೋದಿಲ್ಲ. ಚಾರ್ಜಸ್ ಮಸ್ಟ್ ಫ್ಲೋ ಚಿಲ್ಡ್ರನ್, ಚಾರ್ಜಸ್ ಮಸ್ಟ್ ಫ್ಲೋ. ವೆಲಾಸಿಟಿ ಇಸ್ ದಿ ಮಸ್ಟ್.
ಟು ಡೂ ದಿ ವರ್ಕ್. ಈ ಎರಡು ಸಿಚುವೇಶನ್ ಅನ್ನ ನಮ್ಮ ಥರ್ಮೋಡೈನಮಿಕ್ಸ್ ಗೆ ನೀವು ಅಪ್ಲೈ ಮಾಡಿ, ಹೀಟ್ ಎಂಜಿನ್ಸ್ ಗೆ ಅಪ್ಲೈ ಮಾಡಿ. ಎಸ್, ಇಲ್ಲಿ ಥರ್ಮಲ್ ಎನರ್ಜಿಯನ್ನು ವರ್ಕ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಹಾಗಾದ್ರೆ ಹೀಟ್ ಏನಾಗಬೇಕು? ಹೀಟ್ ಮಸ್ಟ್ ಫ್ಲೋ. ಹಾಗಾದ್ರೆ ಹೀಟ್ ಹೇಗೆ ಫ್ಲೋ ಆಗ್ತದೆ, ಎಲ್ಲಿ ಫ್ಲೋ ಆಗ್ತದೆ? ಕ್ಯಾನ್ ಎನಿವನ್ ಟೆಲ್ ಮಿ? ಎಸ್, ಹೀಟ್ ವಿಲ್ ಫ್ಲೋ ಫ್ರಮ್ higher temperature to colder temperature. The one body which is at very high temperature, the second body which is at very low temperature. Connect ಮಾಡಿ ಎರಡು ಬಾಡಿಯನ್ನ. Heat will flow. Yes or no? ಮಿಡಲ್ ನಾನು ಏನ್ ಮಾಡ್ತಾನೆ? ಒಂದು ಎಂಜಿನ್ ಅನ್ನ ಇಡ್ತಾನೆ. That engine will do the work for us. Getting what I'm telling children? Yes, very good. So first thing, first basic condition, heat must flow. पहला condition. Heat कहां से कहां flow होगा? From hot body to cold body. Heat will flow. Is it clear children? ಹಾಗಾದ್ರೆ ನನಗೆ ಏನ್ ಬೇಕೀಗ? ಒಂದು ಹಾಟ್ ಬಾಡಿ ಬೇಕು. ಹಾಟ್ ಬಾಡಿ, ಹಾಟ್ ಬಾಡಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಭೌತಶಾಸ್ತ್ರದಲ್ಲಿ ಹೀಟ್ ರಿಸರ್ವಾಯರ್ ಅಂತ ಕರಿತೀವಿ. Getting what I'm telling children? Yes, heat reservoir. ಲಕ್ಷ ಕೊಡಬೇಕು ವಿದ್ಯಾರ್ಥಿಗಳು, ನಿದ್ದೆ ಮಾಡಬೇಡಿ ದಯವಿಟ್ಟು ಲಕ್ಷ ಕೊಡಿ. Heat reservoir which is at very high temperature T1. इसके पास क्या है? हीट है. कितना है? Q1 है. इसके पास हीट Q1 है. So I will give one best example children. The best example for the heat reservoir is sun. ಆಕಾಶದಲ್ಲಿ ಇರತಕ್ಕಂತಹ ಸೂರ್ಯ heat reservoir. Whatever amount of heat energy taken out from the sun. ಸನ್ ಹತ್ರ ಏನಾದ್ರು ಹೀಟ್ ಎನರ್ಜಿ ಖಾಲಿ ಆಗ್ತದ? ಆನ್ಸರ್ ಇಸ್ ನೋ ಚಿಲ್ಡ್ರನ್. ದಟ್ ಈಸ್ ಹೀಟ್ ರಿಸರ್ವಾಯರ್. ಇನ್ನೊಂದು ಹೀಟ್ ರಿಸರ್ವಾಯರ್ ಏನು? ಸಮುದ್ರ, ಓಸಿಯನ್. ಓಸಿಯನ್ಗೆ ಹೋಗ್ಬಿಟ್ಟು ನೀವೇನಾದ್ರೂ ಒಂದು ಬಕೆಟ್ ನೀರನ್ನು ನಿಮ್ಮ ಮನೆಗೆ ತಗೊಂಡ್ಬಂದ್ರೆ ಓಸಿಯನ್ ಅಲ್ಲಿ ಇರ್ತಕ್ಕಂಥ ನೀರು ಏನಾದ್ರು ಖಾಲಿ ಆಗ್ತದ? ಆನ್ಸರ್ ಇಸ್ ನೋ. ಯಾಕೆ? ಅದು ಒಂದು ವಾಟರ್ ರಿಸರ್ವಾಯರ್. ಸೊ ರಿಸರ್ವಾಯರ್ ಬೋಲೆ ತೋ ವಾಟ್? The whatever amount of heat is taken out, its temperature is not going to change. Heat is not going to change. Clear children? Yes. Okay. Then heat reservoir which is at very high temperature बोले तो ये क्या है भाई? ये hot body है. क्या है? Hot body है. Hot body को कनेक्ट करना, किससे कनेक्ट करना? Yes, we should connect with yes what lower temperature. Lower temperature बोले तो cold body. ಇದನ್ನ ನಾವು ಭೌತಶಾಸ್ತ್ರದಲ್ಲಿ ಸಿಂಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಂಕ್ ಅಂತ ಕರಿತೀವಿ. ಸಿಂಕ್ का टेंपरेचर T2, heat Q2. Getting what I'm telling children? Yes. So let us talk about sink a little bit. Sink ನೀವು ನೋಡಿದ್ದೀರಾ? ಎಲ್ಲರ ಮನೆಯಲ್ಲಿ ಸಿಂಕ್ ಇರ್ತದೆ. ಏನದು ಸಿಂಕ್? ತುಂಬೋದೇ ಇಲ್ಲ, ಅದು ಫಿಲ್ ಆಗೋದೇ ಇಲ್ಲ, ಅದು ಯಾವಾಗಲೂ ಎಂಟಿನೇ ಆಗ್ತದೆ. ಯಾಕಂದ್ರೆ ವಾಟರ್ ಪಾಸ್ ಆಗ್ಲಿಕ್ಕೆ ನಾವು ಬೇರೆ ಅರೇಂಜ್ಮೆಂಟ್ ಅನ್ನು ಮಾಡ್ಬಿಟ್ಟಿದ್ದೀವಿ. ಗೆಟಿಂಗ್ ಆರ್ ನಾಟ್ ಚಿಲ್ಡ್ರನ್? ದಟ್ ಇಸ್ ಸಿಂಕ್. ಸಿಂಕ್ ಬೋಲೆ तो क्या? The whatever amount of heat energy supplied to the sink, its temperature never increases. Its temperature is not going to increase. Temperature remains constant. That is sink. I will give another example. ಸಮುದ್ರ एक ಸಿಂಕ್ है. कैसे सर? ಹೇಗೆ? ಈಗ ನೋಡಿ, ನಮ್ಮ ಮನೆಯಲ್ಲಿ ಒಂದು ವಾಟರ್ ಹೀಟರ್ ಇದೆ. ಆ ಹೀಟರ್ ಅನ್ನು ಒಯ್ದು ಬಿಟ್ಟು ನೀವು ಸಮುದ್ರದ ಮೇಲೆ ಇಟ್ಬಿಡಿ. ಹೌದಾ? ನೀವು ಸ್ವಿಚ್ ಅನ್ನು ಆನ್ ಮಾಡಿ. ಸಮುದ್ರದಲ್ಲಿ ಇರತಕ್ಕಂತ ನೀರು ಏನಾದ್ರೂ ಬಿಸಿ ಆಗ್ತದ? ಇಲ್ಲ ಚಿಲ್ಡ್ರನ್. ಹೇಗೆ ಯೋಚನೆ ಮಾಡ್ತೀರಾ ನೀವು? ವೈ? ಬಿಕಾಸ್ ಇಟ್ ಇಸ್ ಸಿಂಕ್. ನೀವು ಎಷ್ಟೇ ಟೆಂಪರೇಚರ್ ಅನ್ನು ನೀವು ಸಪ್ಲೈ ಮಾಡಿದ್ರೆ ಅದರ ಟೆಂಪರೇಚರ್ ಇನ್ಕ್ರೀಸ್ ಆಗೋದೇ ಇಲ್ಲ. ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಚಿಲ್ಡ್ರನ್? फिर से रिजर्वायर बोले तो heat reservoir बोले तो whatever heat energy taken out, its temperature never changes. Heat remains same only. Sink बोले तो whatever amount of heat energy is supplied, its temperature remains constant. Getting what I am telling you? Okay. So we should connect heat reservoir and sink somewhat like this. अभी देखो, here T1 is greater than T2. Yes or no? So heat will flow from hot body to cold body. Yes? Getting? So इधर क्या है? इधर हमारा engine है. Yes, इधर engine है. ಈ ಎಂಜಿನ್ ನಮಗೆ ಏನನ್ನು ಮಾಡಿಕೊಡ್ತದೆ? ವೆರಿ ಗುಡ್. ಈ ಎಂಜಿನ್ ನಮಗೆ ಏನನ್ನು ಮಾಡಿಕೊಡ್ತದೆ? ವರ್ಕ್ ಅನ್ನು ಮಾಡಿಕೊಡ್ತದೆ. ಎಸ್, ದಿಸ್ ಎಂಜಿನ್ ವಿಲ್ ಡೂ ವರ್ಕ್ ಫಾರ್ ಅಸ್. ಅದು ನಮಗೆ ಏನನ್ನು ಮಾಡಿಕೊಡ್ತದೆ? ಇದು ನಮಗೆ ವರ್ಕ್ ಅನ್ನು ಮಾಡಿಕೊಡ್ತದೆ. ಸೊ ದಿಸ್ ಈಸ್ ಹೀಟ್ ಎಂಜಿನ್. ಹೀಟ್ ಎಂಜಿನ್. ಸರ್ ಇನ್ನೂ ಸ್ವಲ್ಪ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಸರ್. ಐ ವಿಲ್ ಎಕ್ಸ್ಪ್ಲೈನ್ ಚಿಲ್ಡ್ರನ್. ಜಸ್ಟ್ ಇಮ್ಯಾಜಿನ್, ಬೈಕ್ ಅನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಬೈಕ್ ಅಲ್ಲಿ ಒಂದು ಹೀಟ್ ರಿಸರ್ವಾಯರ್ ಇರ್ತದೆ. ಎಲ್ಲಿ ಇರ್ತದೆ? ಪೆಟ್ರೋಲ್ ಟ್ಯಾಂಕ್ ಕೆಳಗಡೆ ಹೀಟ್ ರಿಸರ್ವಾಯರ್ ಇರ್ತದೆ. ಅಲ್ಲಿ ಪೆಟ್ರೋಲ್ ಏನಾಗ್ತಿರ್ತದೆ? ಬರ್ನ್ ಆಗ್ತಿರ್ತದೆ. ದಟ್ ಈಸ್ ಹೀಟ್ ರಿಸರ್ವಾಯರ್. ಸಿಂಕ್ ಅಂದ್ರೆ ಏನು? ಸಿಂಕ್ ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್. ಸಿಂಕ್ ಅಂದ್ರೆ ಹೌದಲ್ವಾ? ಬೈಕ್ ಕೆಳಗಡೆ ಟ್ಯಾಂಕ್ ಕೆಳಗಡೆ ಇರತಕ್ಕಂತ ಹೀಟ್ ರಿಸರ್ವಾಯರ್ ಅನ್ನ ನಾವು ಅಟ್ಮಾಸ್ಫಿಯರ್ ಗೆ ಕನೆಕ್ಟ್ ಮಾಡಬೇಕು. ಹೇಗೆ ಮಾಡ್ತೀರಾ ಸರ್? ವಿತ್ ದಿ ಹೆಲ್ಪ್ ಆಫ್ ಸೈಲೆನ್ಸರ್ ಪೈಪ್. ಹೀಟ್ ಶುಡ್ ಫ್ಲೋ ಫ್ರಮ್ ಹೀಟ್ ರಿಸರ್ವಾಯರ್ ಟು ಸಿಂಕ್ ವಿತ್ ದಿ ಹೆಲ್ಪ್ ಆಫ್ ಸೈಲೆನ್ಸರ್ ಪೈಪ್. ಹೌದಾ? ಸೈಲೆನ್ಸರ್ ಪೈಪ್ಗೆ ನೀವು ಒಂದು ಬಟ್ಟೆಯನ್ನ ಇಟ್ಬಿಡಿ. ಸೈಲೆನ್ಸರ್ ಪೈಪ್ ಅನ್ನು ಕ್ಲೋಸ್ ಮಾಡಿಬಿಡಿ. Then start the engine. Engine will start. Engine is not going to start.
ಎಂಜಿನ್ ಸ್ಟಾರ್ಟ್ ಆಗೋದೇ ಇಲ್ಲ. ಯಾಕೆ ಎಂಜಿನ್ ಸ್ಟಾರ್ಟ್ ಆಗೋದಿಲ್ಲ? ಯಾಕಂದ್ರೆ ಹೀಟ್ ಫ್ಲೋ ಆಗ್ಬೇಕಲ್ಲ. ಹೀಟ್ ಮಸ್ಟ್ ಫ್ಲೋ. ಹೀಟ್ ಫ್ಲೋ ಆಗ್ಲೇಬೇಕು. ಹೀಟ್ ಫ್ಲೋ ಆಗಲಿಲ್ಲ ಅಂದ್ರೆ ಎಂಜಿನ್ ಸ್ಟಾರ್ಟ್ ಆಗೋದಿಲ್ಲ. ಎಂಜಿನ್ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ನಮ್ಮ ಬೈಕ್ ಮುಂದೆ ಹೋಗೋದಿಲ್ಲ, ಕಾರ್ ಮುಂದೆ ಹೋಗೋದಿಲ್ಲ, ಬಸ್ ಮುಂದೆ ಹೋಗೋದಿಲ್ಲ. ಹೌದಲ್ವಾ? ಸೈಲೆನ್ಸರ್ ಪೈಪ್ ಏನು ಕ್ಲೋಸ್ ಮಾಡಿದ್ದಿಲ್ಲ, ಅದನ್ನ ಓಪನ್ ಮಾಡಿ. Then heat will flow through the silencer pipe to the atmosphere. Getting what I'm telling you? Yes. Okay. So look at here. Look at here. Heat reservoir which is at very high temperature, sink which is at very low temperature. ಹೌದಾ? ಇವಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಹೇಳು. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಹೀಟ್ ರಿಸರ್ವಾಯರ್ ಇಂದ ನನಗೆ ಹೀಟ್ ಎಷ್ಟು ಸಿಗ್ತಾ ಇದೆ ಅಂದ್ರೆ 200 ಜೂಲ್ ಹೀಟ್ ಎನರ್ಜಿ ನನಗೆ ಸಿಗ್ತಾ ಇದೆ. Yes. So 200 joule heat energy will flow. Yes, like this. Out of 200 joule heat energy will flow directly like this. Look at here. First say, out of 200 joule heat energy, 150 joule heat energy will flow directly somewhat like this. Sink ಗೆ ಈ ರೀತಿ ಫ್ಲೋ ಆಗ್ಬಿಡ್ತದೆ. ಬಾಕಿ ಎಷ್ಟು ಉಳಿತು? 50 joule. That 50 joule heat energy will flow through the engine. So this engine will do the work how much? 50 joule. Yes? How dalva? Yes? Okay. Our heat engine will convert thermal energy into work. After that, again heat will flow through somewhat like this to the sink. How dalva? Yes? Energy कितना आया? 200 joule. Atmosphere को कितना गया? 150 plus 50, 200. Getting what I'm telling? Initial energy, final energy, same. According to law of conservation of energy, energy neither be created nor be destroyed. But we are going to convert one form to another form. But the total energy remains constant. Constant is 200 joule, 150 plus 50, 200 joule. Total energy remains constant. Getting what I'm telling you? Okay, face that. ಈಗ ನೋಡಿ, ಸೆಕೆಂಡ್ ಕೇಸ್ ಅಲ್ಲಿ ನನ್ನ ಹತ್ರ ಇನ್ನೊಂದು ಎಂಜಿನ್ ಇದೆ. ಎಸ್, ಆ ಇಂಜಿನ್ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ ಒಳಗಡೆ ಇರತಕ್ಕಂತ ಹೀಟ್ ರಿಸರ್ವಾಯರ್ 200 ಜೂಲ್ ಹೀಟ್ ಎನರ್ಜಿನ ಕೊಡ್ತಾ ಇದೆ. ಎಸ್, ಓಕೆ. ದೆನ್ ಹಿಯರ್ ಔಟ್ ಆಫ್ 200, 100 joule heat energy is going to flow directly. So कितना बचा? 100 बचा. So it will do the work 100 joule. ಹಾಗಾದ್ರೆ ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಅನ್ನ ಅಬ್ಸರ್ವೇಷನ್ ಮಾಡಿದಾಗ ಸೆಕೆಂಡ್ ಕೇಸ್ ಅಲ್ಲಿ ವರ್ಕ್ ಜಾಸ್ತಿ ಇದೆ. ಹಾಗಾದ್ರೆ ಸೆಕೆಂಡ್ ಕೇಸ್ ಅಲ್ಲಿ ಇರತಕ್ಕಂತ ಎಂಜಿನ್ ಎಫಿಷಿಯನ್ಸಿ ಜಾಸ್ತಿ ಇರ್ತದೆ, ಮೈಲೇಜ್ ಜಾಸ್ತಿ ಕೊಡ್ತದೆ. Getting what I'm telling you? Getting what I'm telling? ಸೆಕೆಂಡ್ ಕೇಸ್ ಅಲ್ಲಿ ಇರತಕ್ಕಂತಹ ಸೆಕೆಂಡ್ ಎಂಜಿನ್ ಏನ್ ಮಾಡ್ತದೆ ಅಂದ್ರೆ ಎಫಿಷಿಯನ್ಸಿ ಇದ್ರದ್ದು ಜಾಸ್ತಿ ಇರ್ತದೆ, ಯಾಕಂದ್ರೆ ವರ್ಕ್ ಡನ್ ಜಾಸ್ತಿ ಇದೆ ಅಲ್ವಾ? Yes or no, children? Getting? Okay. हागाದ್ರೆ वर्क डन फॉर्मूला क्या होता है? देखो भाई, वर्क डन इज इक्वल टू वर्क डन का फॉर्मूला क्या होता है? Q1 minus Q2 is equal to work done. Q1 minus Q2 वर्क डन. इधर देखो, Q1 200, Q2 100, 200 minus 100 कितना हुआ? 100. वर्क डन 100 मिला. ठीक है भाई, फिर से Q1 200, Q2 150, 200 minus 150 कितना हुआ? 50. वर्क डन 50. So this is the formula for the work done. Then efficiency formula. Efficiency eta is equal to, efficiency is given by work done divided by Q1, heat of the reservoir. This is the formula to calculate efficiency. Getting what I'm telling you? Then efficiency is equal to W कितना है? देखो W कितना है? This is W कितना है? Q1 minus Q2 divided by Q1. So solve करो, कितना होगा? eta is equal to Q1 upon Q1 minus Q2 upon Q1. Then eta is equal to 1 minus Q2 upon Q1. So this is the efficiency formula. So in terms of T2 and T1, eta can be written as 1 minus T2 upon T1. So both are very, very important equations, efficiency equations. So eta 1 minus Q2 upon Q1. Here eta 1 minus T2 upon T1. Is it clear, children? Okay. Next, look at here. So we are having petrol engine, we are having diesel engine. So diesel engine is always more efficient than petrol engine, children. Diesel engines are more efficient than petrol engine. Why? I will explain. Look at here. Let's go to Kevin. Here Q1 is inversely proportional to eta here. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದಿದೆ ನೋಡಿ. In case of diesel engine, Q1 is more. In case of diesel engine, Q1 is more.
Getting what I'm telling? Yes, Q1 is more. If Q1 is more, then this term will become very much less, little only. Yes, so 1 minus this term will give efficiency. Okay, in case of petrol engine, Q1 is very less. If Q1 is very less, this term will more. Automatically efficiency will less only. So let it be, leave it. So this is for your information only. Okay, so ಯಾರಾದ್ರೂ ನಿಮಗೆ ಕ್ವಶನ್ ಕೇಳಿದ್ರೆ why diesel engine is more efficient than petrol engine ಅಂತ ಕೇಳಿದ್ರೆ ನೀವೇನೇನು ಹೇಳಬೇಕಂದ್ರೆ, in case of diesel engine Q1 is more. In another words, in case of diesel engine, its temperature of ignition is more compared to petrol engine. Getting what I'm telling, children? Getting what I'm telling? Okay, face it. Look at here. Efficiency को देखो भाई, इधर देखो. If Q2 is 0, क्या होता है देखो? For perfect engine, we are talking about perfect heat engine. If Q2 is 0, क्या होगा देखो? Q2 0 हो तो क्या होता? If Q2 is 0 by anything is 0, then efficiency is 1 only. Efficiency is 1. But it is not possible. The efficiency of the heat engine never equal to 1. Why, children? When efficiency 100%, if Q2 is 0, Q2 ಏನಾದ್ರೂ 0 ಆಯ್ತಂದ್ರೆ ಹೀಟೇ ಫ್ಲೋ ಆಗೋದಿಲ್ಲ ರೀ. ರಿಸರ್ವಾಯರ್ ಇಂದ ಸಿಂಕ್ ಗೆ ಹೀಟೇ ಫ್ಲೋ ಆಗೋದಿಲ್ಲ Q2 0 ಇತ್ತಂದ್ರೆ. ಸೊ ಹೀಟೇ ಫ್ಲೋ ಆಗಲಿಲ್ಲ ಅಂದ್ರೆ ವರ್ಕ್ ಹೆಂಗ ಮಾಡ್ತದೆ ನಮ್ಮ ಎಂಜಿನ್? Getting what I'm telling, children? Yes? Okay. So this is all about heat engine. So these two equations are very, very important. Please remember, children. Okay? So next, heat pump or refrigerator. Heat pump or refrigerator. Heat pump or reverse heat engine or refrigerator. Yes? So heat engine in exact opposite heat pump. Heat pump ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ರೆಫ್ರಿಜರೇಟರ್ ಅಲ್ಲಿ ನಾವೇನ್ ಮಾಡ್ತೇವೆ? ರೆಫ್ರಿಜರೇಟರ್ ಅಂತಕ್ಕಂಥ ಒಂದು ಬಾಕ್ಸ್, ಆ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಹೀಟ್ ಅನ್ನ ನಾವೇನ್ ಮಾಡ್ತೇವೆ? ರಿಮೂವ್ ಮಾಡ್ತೇವೆ. ಎಸ್, ರೆಫ್ರಿಜರೇಟರ್ ಅಂದ್ರೆ ಏನು? ಅದೊಂದು ಸಿಂಕ್. ಆ ಸಿಂಕ್ ಒಳಗಡೆ ಇರ್ತಕ್ಕಂಥ ಹೀಟ್ ಅನ್ನ ನಾವು ರಿಮೂವ್ ಮಾಡ್ತೇವೆ. ಇಫ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ ಹೀಟ್, ಹಾಗಾದ್ರೆ ಅಲ್ಲಿ ಏನು ಉಳಿತದೆ? ಎಸ್, ಅದು ಕಂಪ್ಲೀಟ್ಲಿ ಕೋಲ್ಡ್ ಆಗಿ ಕನ್ವರ್ಟ್ ಆಗ್ತದೆ. ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಯು? ಸೊ ಇನ್ ಕೇಸ್ ಆಫ್ ರೆಫ್ರಿಜರೇಟರ್, what we are going to do, children, we are going to remove the heat from the sink to yes, heat reservoir. Getting what I am telling? ಅರ್ಥ ಆಗ್ಲಿಕ್ಕತ್ತದಲ್ವಾ? ರೆಫ್ರಿಜರೇಟರ್ ಒಳಗಡೆ ಇರತಕ್ಕಂತ ಹೀಟ್ ಅನ್ನ ರಿಮೂವ್ ಮಾಡಿಬಿಟ್ಟು ಅಟ್ಮಾಸ್ಫಿಯರ್ ಗೆ ಕಳಿಸ್ತೀವಿ. ಅರ್ಥ ಆಗ್ಲಿಕ್ಕತ್ತದಲ್ವಾ? ಓಕೆ, ಲುಕ್ ಅಟ್ ಹಿಯರ್. ಸೊ ದಿಸ್ ಇಸ್ ಸಿಂಕ್, बोले तो our refrigerator. This is sink, बोले तो our refrigerator. That is temperature T2. This is cold body. Okay, so इधर heat reservoir, इधर क्या है भाई? Heat reservoir, बोले तो atmosphere here, atmosphere T1, इधर Q1, इधर Q2. Clear? So this is hot body and this is cold body. Yes? Okay. Yes. Look at here. Right now, heat should flow from sink to reservoir, cold body to hot body. But ನಮ್ಮ ಬೇಸಿಕ್ ಏನಿದೆ? Heat always flows from yes, hot body to cold body. But ಇಲ್ಲಿ heat ಹೇಗೆ ಫ್ಲೋ ಆಗಬೇಕು? ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಫ್ಲೋ ಆಗಬೇಕು. ಹೇಗೆ ಫ್ಲೋ ಮಾಡ್ತೀರಾ ಸರ್? ಫ್ಲೋ ಮಾಡೋಣ ಬೈ ಯೂಸಿಂಗ್ ಹೀಟ್ ಪಂಪ್, ಕಂಪ್ರೆಸರ್ ನ ಯೂಸ್ ಮಾಡೋಣ. ರೆಫ್ರಿಜರೇಟರ್ ಒಳಗಡೆ ಒಂದು ಹೀಟ್ ಪಂಪ್ ಇರ್ತದೆ. ಆ ಹೀಟ್ ಪಂಪ್ ಏನ್ ಮಾಡ್ತದೆ ಅಂದ್ರೆ ಹೀಟ್ ಅನ್ನ ಪಂಪ್ ಔಟ್ ಮಾಡ್ತದೆ. By using that heat pump, we are going to what? Remove the heat. Yes, ಬನ್ನಿ ಹಾಗಾದ್ರೆ ಆ ಹೀಟ್ ಅನ್ನ ರಿಮೂವ್ ಮಾಡೋಣ. Yes, okay. We are going to remove the heat. Getting what I'm telling? Yes. ಇಲ್ಲಿ Q2 ಹೀಟ್ ಅನ್ನ ನಾವು ರಿಮೂವ್ ಮಾಡಿದ್ವಿ, Q1 ಹೀಟ್ ಅನ್ನ ನಾವು ಏನ್ ಮಾಡಿದ್ವಿ? Yes, heat reservoir ಅಂದ್ರೆ ಅಟ್ಮಾಸ್ಫಿಯರ್ ಗೆ ನಾವು ಏನ್ ಮಾಡಿದ್ವಿ? ಸಪ್ಲೈ ಮಾಡಿದ್ವಿ. Getting what I'm telling? Yes, look at it. ಸ್ವಲ್ಪ ಲಕ್ಷ ಕೊಟ್ಟು माना कि मेरे पास एक रेफ्रिजरेटर है घर में. माना कि एक रेफ्रिजरेटर है. और रेफ्रिजरेटर क्या करता है भाई? वो रेफ्रिजरेटर वर्क करने के लिए वो क्या लेता है? इलेक्ट्रिक एनर्जी लेता है. यस, वो रेफ्रिजरेटर इट विल कंज्यूम 200 जूल एनर्जी. By using that energy, 200 joule energy, it will do the work 50 joule. Yes, non-critical. फिर से केस 2.
मेरे पास अनदर एक रेफ्रिजरेटर है, दूसरा एक रेफ्रिजरेटर है। वो रेफ्रिजरेटर क्या क्या करता है आपको मालूम है? यस, इट विल रिसीव द एनर्जी 200 जूल एंड इट विल डू द वर्क 150 जूल। यस, देन टेल मी कौन सा रेफ्रिजरेटर बहुत अच्छा है, फर्स्ट वन और सेकंड वन? सेकंड वन ना, सेकंड वन रेफ्रिजरेटर इज वेरी गुड। सेकंड वन रेफ्रिजरेटर का परफॉर्मेंस बहुत अच्छा है। यस, ಆ ಪರ್ಫಾರ್ಮೆನ್ಸ್ ಅನ್ನು ನಾವು ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ, ಎಫಿಷಿಯನ್ಸಿ ಅಂತ ಕರೆಯೋದಿಲ್ಲ. ವಿ ಆರ್ ಗೋಯಿಂಗ್ ಟು ಸೇ कोएफिशिएंट ऑफ परफॉर्मेंस। सेकंड रेफ्रिजरेटर का कोएफिशिएंट ऑफ परफॉर्मेंस बहुत अच्छा है। इज इट क्लियर चिल्ड्रन? ओके, देखो इधर देखो भाई, ध्यान से देखो, इधर देखो Q2 वर्क डन Q1। इधर क्या होता है? Q1 इज इक्वल टू Q2 प्लस W। Q1 is equal to Q2 plus W. Okay. Coefficient of performance formula. Coefficient of performance formula. Beta. Q2 upon W. Q2 upon W. Yes. So this is the formula. So Q2 लिखता हूं. W को मैं कैसे लिख सकता हूं? W is equal to Q1 minus Q2. कोई शक? No शक. So Q1 minus Q2, ठीक है भाई? Q1 minus Q2. So Q2 divided by Q1 minus Q2. Is it clear? Yes. So इसको मैं कैसे लिख सकता हूँ? 1 upon Q1, no, Q2 upon Q1 minus 1, ऐसे लिख सकता हूँ. So this is the coefficient of performance formula in case of heat pump or refrigerator. Getting what I'm telling, children? Okay. So one point I should discuss with you, children. I want to discuss with you. एक परफेक्ट रेफ्रिजरेटर कैसे होता है? एक परफेक्ट रेफ्रिजरेटर कैसे होता है? परफेक्ट रेफ्रिजरेटर, ओके? अभी देखो, इफ Q1 is equal to Q2, क्या होता है? देखो, फॉर परफेक्ट रेफ्रिजरेटर Q1 is equal to Q2. If Q1 is equal to Q2, then work done will 0. W is 0. W 0 होता है. If W is 0, then what happens to beta? Coefficient of performance. Beta is equal to Q2 upon 0. So beta is equal to anant, infinite. Beta value is infinite. For perfect refrigerator, coefficient of performance is anant, infinity. For perfect heat engine, efficiency is how much? 100%. Is it clear? Okay. So this is all about heat engine and heat pump. So next point, I want to tell you one thing. Yes, listen here. Relation between eta and beta. Important relation. Eta, efficiency. Beta, coefficient of performance. I wish to study the relation between eta and beta. Look at it. I will write beta Q2. I am going to divide with Q1 for the sake of simplification. Here also I am going to divide with Q1. Here also I am going to divide with Q1. ठीक है भाई? Then क्या होता है? देखो, beta is equal to Q2 upon Q1. मैं क्या लिख सकता हूँ? इसको देखो, मैं ऐसे लिख सकता हूँ भाई. देखो, Q2 upon Q1 इधर भेजो, ईटा को भेजो, लिख सकता हूँ. So Q2 upon Q1. Shall I write 1 minus eta? Yes, I can write. Very good. Here, Q1 cancel. 1 Q2 upon Q1. Then beta is equal to 1 minus eta. अभी देखो, 1 minus Q2 upon Q1 बोले तो eta. Yes? Yes or no, children? So this is the relation between beta and eta. और simplify करो. बीटा इज इक्वल टू 1 अपॉन ईटा माइनस क्या होता है? करेक्ट देगा, 1 अपॉन -1. Yes, so this is not necessary, children. Remember this much only. So this is the relation between beta and eta. Understood? Okay. So this is all about heat engine, heat pump, efficiency, coefficient of performance, and the relation between eta and beta. And last point is, children, second law of thermodynamics. That is last concept.
So according to second law of thermodynamics, it talks about what is not possible in physics. It will talk about what is not possible in physics. All laws are going to talk about what is possible, but second law of thermodynamics, it talks about what is not possible. इधर देखो, एनसीईआरटी में दो स्टेटमेंट है. पहला स्टेटमेंट केल्विन प्लैंक स्टेटमेंट, दूसरा स्टेटमेंट क्लेसियस स्टेटमेंट. ಕೆಲ್ವಿನ್ ಪ್ಲಾಂಕ್ಸ್ ಸ್ಟೇಟ್ಮೆಂಟ್ ಅದು ಏನನ್ನ ನಮಗೆ ಸಜೆಸ್ಟ್ ಮಾಡ್ತದಂದ್ರೆ the efficiency of the heat engine, steam engine, never equal to 100%. So this is the second law of thermodynamics. ಒಂದು ಎಂಜಿನಿನ ಎಫಿಸಿಯನ್ಸಿ 100% ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಸೆಕೆಂಡ್ law of thermodynamics according to ಕೆಲ್ವಿನ್ ಪ್ಲಾಂಕ್ಸ್ ಸ್ಟೇಟ್ಮೆಂಟ್. according to ಕ್ಲೇಸಿಯಸ್ ಸ್ಟೇಟ್ಮೆಂಟ್ ಏನ್ ಹೇಳ್ತದಂದ್ರೆ it is not possible ಏನ್ ಪಾಸಿಬಲ್ ಇಲ್ಲ, without heat pump it is not possible the flow of heat from cold body to hot body. Getting what I'm saying? heat pump ಇರದೇ ಹೋಗಿದ್ರೆ, heat pump ಇರಲಿಲ್ಲ ಅಂದ್ರೆ ಹೀಟ್ ಏನಾಗೋದಿಲ್ಲ, ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಫ್ಲೋ ಆಗೋದೇ ಇಲ್ಲ. ಸೊ ದಿಸ್ ಇಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಎಸ್, ಕ್ಲೇಸಿಯಸ್ ಸ್ಟೇಟ್ಮೆಂಟ್. ಓಕೆ ಚಿಲ್ಡ್ರನ್, ಐ ಹೋಪ್ ಇವತ್ತು ಕ್ಲಾಸಲ್ಲಿ ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಸ್, so next class we are going to solve numericals based upon heat engine and refrigerator. We are going to learn. So thank you so much.